Welcome to the course on industrial management, and we are discussing about a project and a production management topic. In today's class we are going to discuss what are the steps involved in product design, drawing specifications. What do you mean by drawing specifications and material requirements? The main important thing is steps in product design. What are the steps involved in product design? So this is the main thing. Generally it is asked for 10 marks question. You want to study this one. Main important thing is you want to draw the layout diagram. If you draw the layout diagram, definitely you will come to know what are the steps involved in product design. So what do you mean by a product? So if you come over here, product andre ಏನಂತ first ಹೋಗಬೇಕು. So product ಅಂತ ಹೋಗೋದಕ್ಕಿಂತ ಮೊದಲು, so we'll go for the product ಅಂತ ಹೇಳ್ತಾ ಇರ್ತೀವಿ ನಾವು ಯಾವಾಗಲೂ. Generally we are telling about product means what? So a raw material is there. This raw material is transformed, and transform ಆಗುತ್ತೆ, it is going to be transformed into product by process. It is going to be involved process ಆಗುತ್ತೆ. Where it is going to take place, and there is a process. Number of process will be there. Based upon number of process, it is going to transform to a product. Product means maybe a lathe, maybe radio, maybe TV, television. So all these are products. To manufacture these products, we require process. So there will be a transformation. Transformation takes place from raw material to product. Then how we want to transformation ಮಾಡಬೇಕಂದ್ರೆ ಹೆಂಗೆ ಮಾಡೋದು? How we are going to make the transformation? So making the transformation needs design. So design is equal to science plus art. Yes. Design is equal to what? Plus art. So design ಅಂದ್ರೆ ಏನಪ್ಪ ಅಂದರೆ ಸೈನ್ಸ್ ಪ್ಲಸ್ ಆರ್ಟ್ ಎರಡೂ ಇನ್ವಾಲ್ವ್ ಆಗುತ್ತೆ ವೆನ್ ಪ್ರಾಡಕ್ಟ್ ಡಿಸೈನ್ ಮಾಡಬೇಕಾದ್ರೆ. ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಯಾವುದಾದ್ರು ಒಂದು ಪ್ರಾಡಕ್ಟ್, ಮೇ ಬಿ ಇಟ್ ಸೆಲ್ಫ್ ಲೇತ್ ಇರ್ಬೋದು, ಅಥವಾ ರೇಡಿಯೋ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಒಂದು ಪೆನ್ ಇರ್ಬೋದು. ದಟ್ ಈಸ್ ಆಲ್ಸೋ ಎ ಪ್ರಾಡಕ್ಟ್. ಟು ಮ್ಯಾನುಫ್ಯಾಕ್ಚರ್ ದಟ್ ಪ್ರಾಡಕ್ಟ್ ವಿ ರಿಕ್ವೈರ್ಡ್ ಸೈನ್ಸ್ ಬೇಕು, ಆರ್ಟ್ ಬೇಕು. ಆರ್ಟ್ ಅಂದರೆ ಕಲೆ. ಸೊ ಹೌ ಇಟ್ ಲುಕ್ಸ್, ಆಸ್ಥೆಟಿಕ್ ಪ್ರಾಪರ್ಟಿ, ಯಾವ ಥರ ಕಾಣಬೇಕು, ಇಮ್ಯಾಜಿನೇಷನ್ ಬೇಕು, ಆಸ್ಥೆಟಿಕ್ ಪ್ರಾಪರ್ಟಿ ಬೇಕು. ಸೈನ್ಸ್ ಅಂದರೆ ವಾಟ್ ಆರ್ ದ ಸ್ಟೆಪ್ಸ್, ಇಂಜಿನಿಯರಿಂಗ್ ಸ್ಕಿಲ್ಸ್ ಬೇಕು. ವಾಟ್ ಈಸ್ ದ ಪ್ರೆಷರ್ ವಿ ನೀಡ್, ವಾಟ್ ಈಸ್ ದ ಟೆಕ್ನಾಲಜಿ ವಿ ವಾಂಟ್ ಟು ಯೂಸ್, ಟೆಕ್ನಾಲಜಿ ಬೇಕು. ಅದು ಕೆಲಸ ಏನು ಬೇಕು, ಫಂಕ್ಷನಾಲಿಟಿ ಬೇಕು, ಶೇಪ್ ಹೇಗಿರಬೇಕು, ಸೈಜ್ ಎಷ್ಟಿರಬೇಕು. ಆಲ್ ದಿಸ್ ಮ್ಯಾಟರ್ಸ್ ವೈಲ್ ಸೈನ್ಸ್ ಬಂದಾಗ. ಆರ್ಟ್ ಅಂದರೆ ಔಟರ್ ಲುಕ್, ಶೇಪ್ ಹೆಂಗಿರಬೇಕು. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಆರ್ಟ್. ಸೊ ಇಟ್ ಇನ್ವಾಲ್ವ್ಸ್ ಸೈನ್ಸ್ ಪ್ಲಸ್ ಆರ್ಟ್. ಡಿಸೈನ್ ಮಾಡಬೇಕಂದ್ರೆ ಏನು ಬೇಕು ನಮಗೆ? ಸೈನ್ಸು ಬೇಕು, ಆರ್ಟ್ ಬೇಕು. ಸೊ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್? ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕನ್ನೋ ಒಂದು ಪ್ರಾಡಕ್ಟ್ನ ಮಾಡಬೇಕಂದ್ರೆ ಹೌ ದ ದೇರ್ ಇಸ್ ನೋ ಜನರಲ್ ಸ್ಟೆಪ್ಸ್. ಹಿಂಗೆ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರಲ್ಲೇ ಹೋಗಬೇಕು ಅನ್ನೋದು ದೇರ್ ಇಸ್ ನೋ ಸ್ಟೆಪ್ಸ್. ದೇ ಹ್ಯಾವ್ ಒಂದೊಂದು ಕಂಪ್ನಿನಲ್ಲಿ ಒಂದೊಂದು ಥರ ಮಾಡಿರ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ಲರ ಹತ್ರನೂ ದೆರ್ ವಿಲ್ ಬಿ ಎ ಕೋ ರಿಲೇಷನ್ ಬಿಟ್ವೀನ್ ಆಲ್ ದ ಸ್ಟೆಪ್ಸ್ ಇದ್ದೇ ಇರುತ್ತೆ. ಸೊ ಮೇ ಬಿ ಮೇಲ್ಗಡೆ ಫಸ್ಟ್ ಮಾಡ್ತಾರೆ, ಅಥವಾ ಸೆಕೆಂಡ್ ಸ್ಟೆಪ್ ಆಮೇಲೆ ಮಾಡ್ತಾರೆ. ಲೈಕ್ ದಟ್ ದೆರ್ ಇಸ್ ವಿಲ್ ಎ ಕೋ ರಿಲೇಷನ್. ಸೊ ಜನರಲಿ ಐ ಹ್ಯಾವ್ ಟುಕ್ ಸಮ್ ಆಫ್ ದ ಸ್ಟೆಪ್ಸ್ ದಟ್ ಐ ಹ್ಯಾವ್ ಡಿಸೈನ್ಡ್ ಫಾರ್ ಪ್ರಾಡಕ್ಟ್ ಡಿಸೈನ್. ಬಿಫೋರ್ ಗೋಯಿಂಗ್ ಫಾರ್ ದಟ್ ಒನ್, ವಾಟ್ ಈಸ್ ಮೀನ್ ಬೈ ಐಡಿಯಾ ಅಂದರೆ ಏನಪ್ಪ? ಸೊ ಡಿಸೈನ್ ಕಾನ್ಸೆಪ್ಟ್, ಐಡಿಯಾ ಅಂದರೆ ಏನಂತ ತಿಳ್ಕೋಬೇಕು. ಇಟ್ ಇಸ್ ಅನ್ ಇನಿಷಿಯಲ್ ಸ್ಪಾರ್ಕ್. ನಾವು ಏನಂತ ಮಾಡ್ಕೊತೀವಿ, ನಮ್ಗೆ ಏನಾರು ಒಂದು ಐಡಿಯಾ ಬರುತ್ತೆ. ಐಡಿಯಾ ಬಂದಾಗ ವಿ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ಇರಲ್ಲ. ಹೆಂಗೆ ಮಾಡ್ಬೇಕನ್ನೋದು ಗೊತ್ತಿರಲ್ಲ. ಬಟ್ ಐಡಿಯಾ ಇಸ್ ದೇರ್. ವೆದರ್ ಆ ಐಡಿಯಾದಲ್ಲಿ ಉಪಯೋಗಿಸಿದ್ರೆ ನಾವು ಫೇಲ್ ಆಗ್ತೀವಾ ಗೊತ್ತಿಲ್ಲ, ಪಾಸ್ ಆಗ್ತೀವಾ ವಿ ಡೋಂಟ್ ನೋ ದಟ್ ಒನ್. ಬಟ್ ಐ ಹ್ಯಾವ್ ಐಡಿಯಾಸ್.
ಹೌ ಮೆನಿ ಐಡಿಯಾಸ್ ಐ ಹ್ಯಾವ್ ಎನ್ ನಂಬರ್ ಆಫ್ ಐಡಿಯಾಸ್ ಟು ಸಾಲ್ವ್ ದ ಪ್ರಾಬ್ಲಮ್. ಯಾವುದಾದ್ರು ಒಂದು ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ಕೋಬೇಕಂದ್ರೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಐಡಿಯಾಸ್ ಆರ್ ದೇರ್. ಬಟ್ ದೋಸ್ ಐಡಿಯಾಸ್ ಯಾಕೆ ಹಂಗೆ ಐಡಿಯಾ ಅಂತ ಹೇಳ್ತೀವಿ ಅಂದರೆ ವಿ ಡೋಂಟ್ ಹ್ಯಾವ್ ವಾಟ್ ಈಸ್ ದ ಔಟ್ಕಮ್ ಎಕ್ಸಾಕ್ಟ್ಲಿ ಏನು ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ವಾಟ್ ಈಸ್ ದ ಪ್ರಾಬ್ಲಮ್ ವಿ ಆರ್ ಗೋಯಿಂಗ್ ಟು ಫೇಸ್ ಇನ್ ಟೈಮ್, ಇನ್ ಮಿಡ್ಲಲ್ಲಿ ಯಾವಾಗ ಪ್ರಾಜೆಕ್ಟಲ್ಲಿ ಫೇಸ್ ಮಾಡ್ತೀವಿ ಅಂತ ನಮಗೆ ಅದು ಗೊತ್ತಿರಲ್ಲ. ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಐಡಿಯಾ. ದ ಇನಿಷಿಯಲ್ ಸ್ಪಾರ್ಕ್ ಆರ್ ಬಿಗಿನಿಂಗ್ಸ್ ಆಫ್ ಎ ಕಾನ್ಸೆಪ್ಟ್ ಮೈಟ್ ಲುಕ್ ನೈಸ್ ಬಟ್ ಸ್ಟಿಲ್ ಲಾಟ್ಸ್ ಆಫ್ ಡೋಂಟ್ ನೋಸ್. ನಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತದೆ ಐಡಿಯಾ, ಬಟ್ ಅದರೊಳಗಡೆ ಗೊತ್ತಿಲ್ಲದಲ್ಲಿರೋದು ಭಾಳಷ್ಟು ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅನ್ ಐಡಿಯಾ, ನಾಟ್ ಫುಲ್ಲಿ ಇವ್ಯಾಲ್ಯುಯೇಟೆಡ್. ಅದನ್ನು ಇವ್ಯಾಲ್ಯುಯೇಷನ್ನ ಮಾಡಿರಲ್ಲ. ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಐಡಿಯಾ. ಫಾರ್ ಎಕ್ಸಾಂಪಲ್, temperature is measured by using thermometer, that is what mercury thermometer. Mute your mics. Mercury thermometer and resistance thermometer. There are different types of thermometers I am telling. Pyrometers. So there are different types of thermometers I am going to use to measure the same physical quantity. Temperature measure ಮಾಡೋಕ್ಕೆ ನಾನು ಮರ್ಕ್ಯುರಿ ಥರ್ಮೋಮೀಟರ್ ಯೂಸ್ ಮಾಡ್ತೀನಿ, ರೆಸಿಸ್ಟೆನ್ಸ್ ಥರ್ಮೋಮೀಟರ್ ಯೂಸ್ ಮಾಡ್ತೀನಿ, ಪೈರೋಮೀಟರ್ಸ್ ಯೂಸ್ ಮಾಡ್ತೀನಿ. ಎಲ್ಲ ಫಂಕ್ಷನಾಲಿಟಿ ಏನಿದೆ ಟೆಂಪ್ರೇಚರ್ ಮೆಷರ್ ಮಾಡಬೇಕಾದ್ರೆ, ಬಟ್ ದ ಪ್ರಿನ್ಸಿಪಲ್ ಇಸ್ ಡಿಫ್ರೆಂಟ್. ಇದ್ರ ಪ್ರಿನ್ಸಿಪಲ್ಲೇ ಬೇರೆ. All these three types of principles are different. Okay, all these principles are different. So ಈ ಪ್ರಿನ್ಸಿಪಲ್, ದಿಸ್ ಇಸ್ ನನ್ನ ಐಡಿಯಾ. ಏನು ಟೆಂಪ್ರೇಚರ್ ಮೆಷರ್ ಮಾಡಬೇಕನ್ನೋದು ಐಡಿಯಾ. ನಾನೊಂದು ಏನಾದ್ರು ಕಂಡುಹಿಡಿಬೇಕಪ್ಪ, ನಾನು ಟೆಂಪ್ರೇಚರ್ ಮೆಷರ್ ಮಾಡೋಕ್ಕೆ ಹೆಂಗೆ ಕಂಡುಹಿಡಿಯೋದು? ಕೈಯಲ್ಲಿ ಮುಟ್ಟು ನೋಡ್ಬೋದು ನಾನು, ಬೈ ಟಚಿಂಗ್ ದ ಒಂದು ಯಾವ್ದಾದ್ರು ಮುಟ್ಬಿಟ್ಟು ಟಚ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡ್ತೀನಿ. ಅಟ್ ದಟ್ ಟೈಮ್ ನಾನು ಹೇಳ್ತೀನಿ, ಟಚ್ ಆ್ಯಂಡ್ ಫೀಲ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಟೆಂಪ್ರೇಚರ್ ಎಷ್ಟೈತೆ ಅಂತ ಹೇಳ್ತೀನಿ. ಅಥವಾ ನಾನು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಯೂಸ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ಮೆಷರಿಂಗ್ ದಟ್ ಒನ್. ಸೊ ವಿಚ್ ಎವರ್ ಇಸ್ ಗುಡ್, ಯಾವ್ದು ಸರಿ ಇದೆ ಅದನ್ನು ಏನು ಮಾಡ್ತೀವಿ ನಾವು ಕಾನ್ಸೆಪ್ಟ್ ಮಾಡ್ತೀವಿ. ಕಾನ್ಸೆಪ್ಟ್ ಮಾಡಬೇಕಂದ್ರೆ ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್. ಏನೇನು ಮರ್ಕ್ಯುರಿ ಥರ್ಮೋಮೀಟರ್ ಯೂಸ್ ಮಾಡಿದ್ರೆ ಏನಿದೆ, ವಾಟ್ ಇಸ್ ದ ಪ್ರಿನ್ಸಿಪಲ್, ರೆಸಿಸ್ಟೆನ್ಸ್ ಯೂಸ್ ಮಾಡಿದ್ರೆ ಪ್ರಿನ್ಸಿಪಲ್ ಏನಿದೆ, ಪೈರೋಮೀಟರ್ ಯೂಸ್ ಮಾಡಿದ್ರೆ ಪ್ರಿನ್ಸಿಪಲ್ ಏನಿದೆ, ಇವೆಲ್ಲ ಏನು ಮಾಡ್ತೀವಿ, ವಿ ಸ್ಟಾರ್ಟ್ ಕಲೆಕ್ಟಿಂಗ್ ದ ಡಾಟಾ. ಎ ಪ್ರೆಸೆಂಟೇಷನ್ ಡಾಕ್ಯುಮೆಂಟ್ ವಿತ್ ಎನಫ್ ಡೀಟೈಲ್. ನಮಗೆ ಡೀಟೈಲ್ ಏನೇನು ಬೇಕು, ಹೌದಪ್ಪ ಈ ಐಡಿಯಾ ಇದೆ, ಐಡಿಯಾದಲ್ಲಿ ಮಾಡಬೇಕಂದ್ರೆ ವಾಟ್ ಈಸ್ ದ ಪ್ರೊಸೀಜರ್, ಏನಿದೆ ಪ್ರೊಸೀಜರು, ನಿಮ್ಮ ಹತ್ರ ಡಾಟಾ ಏನಿದೆ, ವಾಟ್ ಈಸ್ ದ ಡಾಟಾ ಅವೈಲಬಲ್ ವಿತ್ ಯು, ದಟ್ ಶುಡ್ ಬಿ ಕಲೆಕ್ಟೆಡ್ ಇನ್ ಕಾನ್ಸೆಪ್ಟ್ ಮಾಡಬೇಕಾದ್ರೆ ಕಲೆಕ್ಟ್ ಮಾಡ್ತೀವಿ. ಟು ಶೋ ದ ಡಿಸೈನ್ ಹ್ಯಾಸ್ ಬೀನ್ ಫುಲ್ಲಿ researched, designed and evaluated to meet the brief with a little don't knows as possible. ಇಲ್ಲೂ ಅಷ್ಟೇ, ಕಾನ್ಸೆಪ್ಟ್ ಮಾಡಬೇಕಾದ್ರೂ ಅಷ್ಟೇ ಏನಿರುತ್ತೆ, ನಮಗೆ ನೋಸ್ ಅಂದರೆ ಗೊತ್ತಿಲ್ಲದಲ್ಲಿರೋದು ಇರುತ್ತೆ, ಬಟ್ ಎಷ್ಟಪ್ಪ ಅಂದರೆ ಕಡಿಮೆ ಇರುತ್ತೆ ಕಂಪೇರ್ ಟು ಐಡಿಯಾಸಲ್ಲಿ ನಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ವಿ ಡೋಂಟ್ ನೋ ವಾಟ್ ವಿ ವಾಂಟ್ ಟು ಡೂ, ಬಟ್ ಐಡಿಯಾ ಇದೆ. ಏನಾರು ಒಂದು ಮಾಡಬೇಕು, ಸೈಕಲ್ ಮಾಡಬೇಕು, ಸೈಕಲ್ ಮಾಡಬೇಕು, ಏನೇನು ಬೇಕು ಗೊತ್ತಿಲ್ಲ, ಏನೇನು ಮಾಡಬೇಕು ಅಂತ ಗೊತ್ತಿಲ್ಲ, ಹೆಂಗೆ ಮಾಡಬೇಕು ವಿ ಡೋಂಟ್ ನೋ ದಟ್, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಗೊತ್ತಿಲ್ಲ. ಸೈಕಲ್ ಮಾಡಬೇಕಂದ್ರೆ ಕಬ್ಬಣ ಬೇಕು, ಪ್ಲಾಸ್ಟಿಕ್ ಬೇಕು, ಇನ್ನೊಂದು ಬೇಕು, ಲೈಕ್ ದಟ್ ವಿ ಆರ್ ಗೋಯಿಂಗ್ ಟು, ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಐಡಿಯಾ. ಕಾನ್ಸೆಪ್ಟ್ ಅಂದರೆ ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಡೀಟೇಲಾಗಿ ತೊಗೊತೀವಿ ನಾವೆಲ್ಲ ಇನ್ಫಾರ್ಮೇಷನ್, ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಕಾನ್ಸೆಪ್ಟ್. ಸೊ coming for the product design and development process, this is for your syllabus, ನಿಮ್ಮ ಸಿಲೆಬಸ್ಗೆ ಇರೋದು. ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಾಡಕ್ಟ್ ಡಿಸೈನ್ ಮಾಡಬೇಕಾದ್ರೆ ಏನೇನು ಸ್ಟೆಪ್ ಇನ್ವಾಲ್ವ್ ಆಗುತ್ತೆ? ಸೊ ವಿ ಆರ್ ಗೋಯಿಂಗ್ ಟು ಅನಾಲಿಸಿಸ್ ಆಫ್ ಮಾರ್ಕೆಟ್ ಆ್ಯಂಡ್ ಕಸ್ಟಮರ್ ನೀಡ್ಸ್ ಏನಿದೆ, ವಾಟ್ ಈಸ್ ದ ಕಸ್ಟಮರ್ ನೀಡ್ಸ್ ಏನಿದೆ ಅದನ್ನು ತಿಳ್ಕೊಬೇಕು ಫಸ್ಟ್ ನಾವು. ಆಫ್ಟರ್ ಅನಲೈಸಿಂಗ್ ದ ಕಸ್ಟಮರ್ ನೀಡ್ಸ್, ಅವ್ರಿಗೆ ಏನು ಬೇಕಂತ ಗೊತ್ತಾಗುತ್ತೆ ನಮಗೆ. ಕಸ್ಟಮರ್ ನೀಡ್ಸ್ ಏನಂತ ಗೊತ್ತಾದ ಮೇಲೆ ನಮಗೆ ನಾವೇನು ಮಾಡೋಕ್ಕೆ ಸಾಧ್ಯ, ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಜನರೇಟಿಂಗ್ ದ ಐಡಿಯಾಸ್ ಬರೋದು ಯಾವಾಗ ನಮಗೆ, ವೆನ್ ವಿ ನೋ ದ ವಾಟ್ ಈಸ್ ದ ನೀಡ್ ಆಫ್ ದ ಕಸ್ಟಮರ್. ಆ ನೀಡ್ ಕಸ್ಟಮರಿಗೆ ಬಂದ ಮೇಲೆ ಕಾನ್ಸೆಪ್ಟ್ ಜನ್ರೇಟ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಜನರೇಟ್ ಪ್ರಾಡಕ್ಟ್ ಕಾನ್ಸೆಪ್ಟ್ ಜನರೇಷನ್.
After product concept generation, we are going to design specifications. Product design specifications. ಸೊ ಪ್ರಾಡಕ್ಟ್ ಡಿಸೈನ್ ಸ್ಪೆಸಿಫಿಕೇಷನ್ಸ್ ಅಂದರೆ ವಾಟ್ ಆರ್ ದ ಮೆಟೀರಿಯಲ್ಸ್ ರಿಕ್ವೈರ್ಡ್, ಯಾವ ಪ್ರೋಸೆಸ್ಸಲ್ಲಿ ಮಾಡಬೇಕು, ನಾವು ಏನು ಮಾಡಬೇಕು, ಎಷ್ಟು ಕೆ ಜಿ ಬೇಕು ಮೆಟೀರಿಯಲ್ಲು, ಆಲ್ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ತಿಳ್ಕೊತೀವಿ ನಾವು. ನೆಕ್ಸ್ಟು ಡೆವಲಪ್ಮೆಂಟ್ ಆಫ್ ಕಾನ್ಸೆಪ್ಟ್, ಪ್ರೋಟೋಟೈಪ್. ಒಂದು ಪ್ರೋಟೋಟೈಪ್ ಮಾಡ್ತೀವಿ ನಾವು. ಪ್ರೋಟೋಟೈಪ್ ಅಂದರೆ ಒಂದು ಸಣ್ಣದ ಒಂದು ದೊಡ್ಡ ಏರ್ಕ್ರಾಫ್ಟ್ ಮಾಡಬೇಕಂದ್ರೆ ನಾವು ಫಸ್ಟು ಏನು ಮಾಡ್ತೀವಿ, ಅದೇ ಥರದ ಮಾಡಲ್ನ ಒಂದು ಸ್ಮಾಲ್ ಟಾಯ್ಸ್ ಥರ ಮಾಡಿರ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಅ ಪ್ರೋಟೋಟೈಪ್. Prototype 1, prototype 2, prototype 3, like that we are going to increase. So next detailed design ಮಾಡ್ತೀವಿ. ಆಫ್ಟರ್ ವೆರಿಫೈಯಿಂಗ್ ಎಲ್ಲ ಸರಿ ಆಯಿತು, ಪ್ರೋಟೋಟೈಪ್ ಅದಕ್ಕೆ ಪ್ರೋಟೋಟೈಪ್ ಅಂದರೆ ಜನರಲಿ ಹೇಳ್ಬೇಕಂದ್ರೆ ನಿಮಗೆ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಪ್ರೋಟೋಟೈಪ್ ಅಂದರೆ ಫಾರ್ ಎಕ್ಸಾಂಪಲ್ ದ ಸೇಮ್ ಮೆಟೀರಿಯಲ್, ಸೇಮ್ shape, same size, not same size, same shape, but size is going to be varied. ಯಾವ ಥರ ಇರುತ್ತೆ ಅಂದರೆ proportionately size is varied. Proportionately size is going to be varied. So that is 2:1, 2:4, like that the size is going to be varied, but the function remains same. ಫಂಕ್ಷನ್ ಏನಾಗ್ತಾ ಇರುತ್ತೆ, ಫಂಕ್ಷನ್ ರಿಮೈನ್ಸ್ ಸೇಮ್. ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಪ್ರೋಟೋಟೈಪ್. ಆಫ್ಟರ್ ಪ್ರೋಟೋಟೈಪು ಸೇಮ್ ರಿಸಲ್ಟ್ ಕೊಟ್ಟ ಮೇಲೆ ನಾವು ವಿ ಆರ್ ಗೋಯಿಂಗ್ ಟು ಫಾರ್ ಡಿಟೈಲ್ ಡಿಸೈನ್. ನೆಕ್ಸ್ಟ್ ಇನ್ ಡಿಟೈಲ್ ಡಿಸೈನ್ ವಿ ಆರ್ ಗೋಯಿಂಗ್ ಟು ಜಿಯೋಮೆಟ್ರಿಕ್ ಮಾಡಲಿಂಗ್ ಮಾಡ್ತೀವಿ. ಎಕ್ಸಾಕ್ಟ್ ಶೇಪ್ಗೆ ಯಾವ ಶೇಪಿಗೆ ಬೇಕು ಆ ಶೇಪ್ಗೆ ಜಿಯೋಮೆಟ್ರಿಕ್ ಮಾಡಲಿಂಗ್ ಮಾಡ್ತೀವಿ, ಅದನ್ನು ಸಿಮ್ಯುಲೇಷನ್ ಮಾಡ್ತೀವಿ. ಸೊ ಡಿಟೈಲ್ ಡಿಸೈನಲ್ಲಿ ಇದು ಮಾಡ್ತೀವಿ. ನೆಕ್ಸ್ಟ್ ಡಿಸೈನ್ ಇವ್ಯಾಲ್ಯೂಯೇಷನ್. ಡಿಸೈನ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ. ಡಿಸೈನ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ನ ಲಾಂಚ್ ಮಾಡ್ತೀವಿ. ಪ್ರಾಡಕ್ಟ್ ಲಾಂಚ್ ಮಾಡ್ಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಕಸ್ಟಮರ್ ಫೀಡ್ಬ್ಯಾಕ್ ತೊಗೊತೀವಿ. ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ನೋ. ನೆಕ್ಸ್ಟ್ ಪ್ರಾಡಕ್ಟ್ ಅವೈಲಬಲ್ ಫಾರ್ ಸೇಲ್. ಮಾರ್ಕೆಟಿಂಗ್ ದ ಪ್ರಾಡಕ್ಟ್. ಲಾಂಚ್ ಮಾಡಿದ್ಮೇಲೆ ಏನು ಮಾಡಬೇಕು ನಾವು, ಮಾರ್ಕೆಟಿಂಗ್ ಮಾಡಬೇಕು ಪ್ರಾಡಕ್ಟ್ನ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸ್ಟೇಜ್ ಪ್ರಾಡಕ್ಟ್ ಡಿಸೈನ್. ಸೊ ಫಸ್ಟ್ ಏನು ಮಾಡ್ತೀವಿ, ನಮಗೇನೋ ಒಂದು ಬೇಕು, ಪ್ರಾಡಕ್ಟ್ ಐಡಿಯಾ ಜನ್ರೇಷನ್ ಅಂತ ಇಟ್ಕೊಂಡ್ರೆ. ಸೊ ಐಡಿಯಾ ಬೇಕಂದಾಗ ದೇರ್ ಆರ್ ನಂಬರ್ ಆಫ್ ಐಡಿಯಾಸ್ ವಿಲ್ ಬಿ ದೇರ್. ಆ ಐಡಿಯಾಗಳನ್ನ ಬ್ರೈನ್ ಸ್ಟಾರ್ಮಿಂಗಲ್ಲಿ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಆ್ಯಸ್ ವಾಟ್ ಬ್ರೈನ್ ಸ್ಟಾರ್ಮಿಂಗ್ ಅಂದಾಗ ನಾನೇನಾದ್ರು ಒಂದು ಮಾಡಬೇಕು ಅಂತ ಕೇಳಿದ್ರೆ ನಿಮ್ಮಲ್ಲಿ 60 ಜನ ಹುಡುಕಿದ್ರೆ 60 ಜನನೂ ನೀವೇನೋ ಅಂತ ಒಂದು ಐಡಿಯಾ ಕೊಡ್ತಾ ಹೋಗ್ತೀರ. ಆ ಐಡಿಯಾದಲ್ಲಿ ವಿಚ್ ಐಡಿಯಾ ಈಸ್ ಬೆಟರ್, ಚೂಸಿಂಗ್ ದ ಬೆಟರ್ ಐಡಿಯಾ. ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಐಡಿಯಾ ಸ್ಕ್ರೀನಿಂಗ್. ಚೂಸಿಂಗ್ ದ ಬೆಟರ್ ಐಡಿಯಾ ಅಮಾಂಗ್ ಡಿಫ್ರೆಂಟ್ ಐಡಿಯಾಸ್. ಪ್ರಾಡಕ್ಟ್ ಐಡಿಯಾ ಜನ್ರೇಷನ್ ಎಲ್ಲಿಂದ ಬರುತ್ತೆ, ಕಸ್ಟಮರ್ ಫೀಡ್ಬ್ಯಾಕಿಂದ ಬರುತ್ತೆ. ಕಸ್ಟಮರು ಏನಾದ್ರು ನೀವು ಅಂಗಡಿಗೆ ಹೋಗಿರ್ತೀರ, ಅಂಗಡಿಗೆ ಹೋದಾಗ ಒಂದು ಚೇರ್ ತೊಗೊಳಕ್ಕೆ ಹೋಗ್ತೀರಾ, ಓ ಈ ಥರ ಇದೆ ಚೇರು, ನನಗೆ ಈ ಥರ ಬೇಕಿಲ್ಲ, ಐ ವಾಂಟ್ ಹ್ಯಾಂಡ್ ರೆಸ್ಟ್ ಇರೋಂಥ ಚೇರ್ ಬೇಕು ಅಂತ ಹೇಳ್ತೀರ. ಸೊ ದಟ್ ಈಸ್ ದ ಫೀಡ್ಬ್ಯಾಕ್ ಗಿವನ್ ಬೈ ದ ಕಸ್ಟಮರ್. ಹ್ಯಾಂಡ್ ರೆಸ್ಟ್ ಇರೋಂಥ ಚೇರ್ ಬೇಕು ಅಂದಾಗ ಫೀಡ್ಬ್ಯಾಕ್ ಕೊಡ್ತಾನೆ. ಆ ಫೀಡ್ಬ್ಯಾಕ್ ತೊಗೊಂಡು ಎಲ್ಲಿಗೆ ಹೋಗುತ್ತೆ, ಇಟ್ ವಿಲ್ ರೀಚ್ ದ ಕಂಪ್ನಿ ರೀಚ್ ಆಗುತ್ತೆ. ನೋಡಿರಿ, ಕಸ್ಟಮರು ಹ್ಯಾಂಡ್ ರೆಸ್ಟ್ ಇರುವಂಥ ಚೇರ್ ಕೇಳ್ತಾ ಇದ್ದಾರೆ, ಅಥವಾ ಬ್ಯಾಕ್ ರೆಸ್ಟ್ ಇರುವಂಥ ಚೇರ್ ಕೇಳ್ತಾ ಇದ್ದಾರೆ, ಹೆಡ್ ರೆಸ್ಟ್ ಇರುವಂಥ ಚೇರ್ ಕೇಳ್ತಾ ಇದ್ದಾರೆ. ಸೊ ಈಸ್ ಇಟ್ ಪಾಸಿಬಲ್ ಟು ಡಿಸೈನ್ ಫ್ರಮ್ ಯುವರ್ ಹ್ಯಾಂಡ್ ಅಂತ ಯಾರೋ ರಿಟೇಲ್ ಶಾಪನ್ನು ಕೇಳ್ತಾನೆ. ಅವನು ಯಾರನ್ನ, ಕಂಪ್ನಿನವ್ರು ಕೇಳ್ತಾರೆ. ರಿಟೇಲ್ ಶಾಪ್ಗೆ ಎಲ್ಲಿಂದ ಬಂದಿದೆ ಐಡಿಯಾ, ಕಸ್ಟಮರ್ ಕೇಳ್ತಾ ಇದ್ದಾನೆ. ನೋಡಪ್ಪ, ನನಗೆ ಬೆನ್ನು ನೋವಾಗ್ತಾ ಇದೆ ಈ ಚೇರಲ್ಲಿ ಕೂತ್ಕೊಂಡ್ರೆ, ಹೆಡ್ ನೋವಾಗ್ತಾ ಇದೆ, ಐ ವಾಂಟ್ ಹೆಡ್ ರೆಸ್ಟ್ ಇನ್ ದ ಚೇರಲ್ಲಿ ಹೆಡ್ ರೆಸ್ಟ್ ಇರಬೇಕು, ಬ್ಯಾಕ್ ರೆಸ್ಟ್ ಇರಬೇಕು, ಹ್ಯಾಂಡ್ ರೆಸ್ಟ್ ಇರಬೇಕು. ಆಲ್ ದೀಸ್ ಇರೋವಂಥದ್ದು ಚೇರ್ ನನಗೆ ಡಿಸೈನ್ ಮಾಡ್ಕೊಡೋಕ್ಕಾಗತ್ತಾ ಅಂತ ಕಸ್ಟಮರು ಕೇಳ್ತಾನೆ. ಯಾರನ್ನ, ರಿಟೇಲ್ ಶಾಪ್ನ ಕೇಳ್ತಾನೆ. ಆ ರಿಟೇಲ್ ಶಾಪರು ಇಟ್ ವಿಲ್ ಸೆಂಡ್ ದ ಇನ್ಫಾರ್ಮೇಷನ್ ಟು ದ ಕಂಪ್ನಿ ಕಳಿಸ್ತಾರೆ. ಸೊ ದಿಸ್ ಇಸ್ ವಾಟ್ ಆರ್ ಕಸ್ಟಮರ್ ಫೀಡ್ಬ್ಯಾಕ್. ಮಾರ್ಕೆಟ್ ಸರ್ವೆ ಮಾಡ್ತಾರೆ, ಯಾರ್ಯಾರಿಗೆ ಏನೇನು ಬೇಕು ನಿಮಗೆ ಅಂತವ. ಫ್ರಮ್ ದೀಸ್ ಪಾಯಿಂಟ್ಸ್ ಏನು ಮಾಡ್ತಾರೆ ಅವರು, ಐಡಿಯಾ ಜನ್ರೇಷನ್ ಮಾಡ್ತಾರೆ. ಹೆಡ್ ರೆಸ್ಟ್ ಅಂತ ಹೇಳಿದ್ದಾನೆ,
ಬ್ಯಾಕ್ ರೆಸ್ಟ್ ಅಂತ ಹೇಳಿದ್ದಾನೆ ಕಸ್ಟಮರು, ಹ್ಯಾಂಡ್ ರೆಸ್ಟ್ ಅಂತ ಹೇಳಿದ್ದಾನೆ ಕಸ್ಟಮರು. ಹೇಗೆ ಮಾಡಬೇಕು ನಾವು? ಬ್ಯಾಕ್ ರೆಸ್ಟ್ ಡಿಸೈನ್ಗಳು ನೋಡಿರಿ, ನೀವು ಚೇರ್ ಡಿಸೈನ್ಗಳು ನೋಡಿರಿ, ಅಬ್ಸರ್ವ್ ದ ಚೇರ್ ಡಿಸೈನ್ಸ್. ಹೌ ಮೆನಿ ಟೈಪ್ಸ್ ಆಫ್ ಚೇರ್ಸ್ ಆರ್ ಅವೈಲಬಲ್ ಇನ್ ದ ಮಾರ್ಕೆಟ್? ದೆರ್ ಆರ್ ನ್ಯೂಮರಸ್ ಟೈಪ್ಸ್ ಆಫ್ ಚೇರ್ಸ್ ಆರ್ ಅವೈಲಬಲ್. ಒಬ್ಬೊಬ್ರಿಗೆ ಒಂದೊಂದು ಹತ್ರ ಸ್ಪೈನಲ್ ಕಾರ್ಡಲ್ಲಿ ಮೇಲ್ಗಡೆ ಬೆನ್ನು ನೋವು ಬರುತ್ತೆ, ಒಬ್ರಿಗೆ ಕೆಳಗಡೆ ಬರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಹತ್ರ ಬರುತ್ತೆ. ಸೊ ಬೇಸ್ಡ್ ಅಪಾನ್ ದ ರಿಕ್ವೈರ್ಮೆಂಟ್ ಆಫ್ ದ ಕಸ್ಟಮರ್ ದೇ ಆರ್ ಡಿಸೈನ್ಡ್. ಎರ್ಗೋನಾಮಿಕ್ ಡಿಸೈನ್ ಅಂತ ಕರಿತೀವಿ. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಎರ್ಗೋನಾಮಿಕ್ ಡಿಸೈನ್. ಅಮಾಂಗ್ ಆಲ್ ದೀಸ್ ಐಡಿಯಾಸ್ ಒನ್ ಐಡಿಯಾ ಈಸ್ ಗೋಯಿಂಗ್ ಟು ಬಿ ಫೈನಲೈಸ್ಡ್. ಐಡಿಯಾ ಸ್ಕ್ರೀನಿಂಗ್ ಅಂತ ಕರಿತೀವಿ. ಎಲ್ಲ ಆಡಿದ ಮೇಲೆ ಎಲ್ಲ ಥರದೂ ಮಾಡ್ತಾರೆ. ಯಾವುದು ಸ್ಪೈನಲ್ ಹೆಡ್ ರೆಸ್ಟು, ಬ್ಯಾಕ್ ರೆಸ್ಟು, ಹ್ಯಾಂಡ್ ರೆಸ್ಟ್ ಎಲ್ಲ ಮಾಡಿ ವಿಚ್ ಒನ್ ಈಸ್ ಗುಡ್ ಅದನ್ನು ಸ್ಕ್ರೀನ್ ಮಾಡ್ತಾರೆ. ನೆಕ್ಸ್ಟು ಕಾನ್ಸೆಪ್ಟ್ ಆ್ಯಂಡ್ ಡೆವಲಪ್ಮೆಂಟ್ ಟೆಸ್ಟಿಂಗ್. ಆಯ್ತಪ್ಪ ನಾನು ಮಾಡಿಬಿಡ್ತೀನಿ, ಸಮ್ವಾಟ್ ಈ ಥರ ಮಾಡಿಬಿಡೋಣ, ಹಿಂಗಿರಬೇಕು, ಇಲ್ಲಿ ಬ್ಯಾಕಿಗೆ ಸಪೋರ್ಟ್ ಬರಬೇಕು ಈ ಚೇರ್ಗೆ ಅಂತ ಏನೋ ಹೇಳ್ತೀನಿ ನಾನು. ಹೇಳಿದಾಗ ನೆಕ್ಸ್ಟ್ ಏನಾಗುತ್ತೆ, ಕಾನ್ಸೆಪ್ಟ್ ಆ್ಯಂಡ್ ಡೆವಲಪ್ಮೆಂಟ್ ಹೆಂಗೆ ಮಾಡೋದು ಅಂತ ಬರುತ್ತೆ. ಹೆಂಗೆ ಮಾಡೋದಂದರೆ ಯು ವಾಂಟ್ ಟು ಸರ್ಚ್ ದ ಮೆಟೀರಿಯಲ್ಸ್, ಸರ್ಚ್ ದ ಡಾಟಾ ಸರ್ಚ್ ಮಾಡಬೇಕು. ಎಲ್ಲಿಂದ ಸರ್ಚ್ ಮಾಡಬೇಕು? ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮಿಂದ, ಅಥವಾ ಪೇಪರ್ಸ್ ಬರೆದಿರ್ತಾರೆ ಯಾರವ, ಅಥವಾ ಅದೇ ಥರದ್ದು ಏನಾರು ಎಕ್ಸಿಸ್ಟಿಂಗ್ ಏನಿರಬೇಕು ಚೇರ್ಸ್ ಎಲ್ಲರೂ ಇದ್ದರೆ ಅದೇ ಥರದನ್ನು ನೋಡಿ ಹಿ ಈಸ್ ಗೋಯಿಂಗ್ ಟು ಕಲೆಕ್ಟ್ ದ ಡಾಟಾ. R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾರೆ, ಪೇಪರ್ಸ್ ಓದ್ತಾರೆ, ಎಕ್ಸಿಸ್ಟಿಂಗ್ ಚೇರ್ಸ್ ನೋಡ್ತಾರೆ, ಎಲ್ಲ ನೋಡಿ ದೇ ಆರ್ ಗೋಯಿಂಗ್ ಟು ಡೆವಲಪ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಕಾನ್ಸೆಪ್ಟ್ ಆ್ಯಂಡ್ ಡೆವಲಪ್ಮೆಂಟ್ ಟೆಸ್ಟಿಂಗ್. ನೆಕ್ಸ್ಟ್ ದೇ ಆರ್ ಗೋಯಿಂಗ್ ಟು ಡಿವೈಡ್ ಪ್ರಾಡಕ್ಟ್ ಡಿಸೈನ್. ಪ್ರಾಡಕ್ಟ್ ಡಿಸೈನ್ ಮಾಡಬೇಕಾದ್ರೆ ಮಾಡ್ತಾರೆ ಅವರು 3D ಮಾಡಲಿಂಗ್ ಮಾಡ್ತಾರೆ, ಸಿಮ್ಯುಲೇಷನ್ ಮಾಡ್ತಾರೆ, ಪ್ರೋಟೋಟೈಪ್ ಟೆಸ್ಟ್ ಮಾಡ್ತಾರೆ. ಸೊ ಎಲ್ಲ ಟೆಸ್ಟ್ ಮಾಡಿ ಓಕೆ ಆದಮೇಲೆ ನೆಕ್ಸ್ಟು ಬಿಸ್ನೆಸ್ ಅನಾಲಿಸಿಸ್ಗೆ ಹೋಗ್ತಾರೆ. ಬಿಸ್ನೆಸ್ ಅನಾಲಿಸಿಸ್ ಅಂದರೆ ಕಾಸ್ಟ್, ಎಷ್ಟಾಯಿತು ಕಾಸ್ಟು, ವಾಟ್ ಈಸ್ ದ ಕಾಸ್ಟ್ ಇನ್ವಾಲ್ವ್ಡ್, ಮಾರ್ಕೆಟ್ ಇದೆಯಾ, ರಿಕ್ವೈರ್ಮೆಂಟ್ ಎಷ್ಟಿದೆ, ಡಿಮ್ಯಾಂಡ್. ರಿಕ್ವೈರ್ಮೆಂಟ್ ಇಸ್ ನಥಿಂಗ್ ಬಟ್ ವಾಟ್? ಡಿಮ್ಯಾಂಡ್ ಈಸ್ ಹೌ ಮಚ್. ಸೊ ಆಲ್ ದಿಸ್ ಪ್ರಾಫಿಟ್, ಅದನ್ನು ಮಾಡಿದರೆ ಪ್ರಾಫಿಟ್ ಇದೆಯಾ? ಯಾಕೆಂದರೆ ಫಾರ್ ಎಕ್ಸಾಂಪಲ್ ಇನ್ ಫೋರ್ಡ್ ಕಂಪ್ನಿ 1958 ಏನು ಮಾಡುತ್ತೆ ಅಂದರೆ, ಫೋರ್ಡ್ ಕಂಪನಿ 1958 ಇಟ್ ಹ್ಯಾಸ್ ಮ್ಯಾನುಫ್ಯಾಕ್ಚರ್ಡ್ ಎ ಕಾರ್, ಸೂಪರ್ ಎಕ್ಸ್ಕ್ಲೂಸಿವ್ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತು. ದಟ್ ಮೀನ್ಸ್ ಇಟ್ ಈಸ್ ವೆರಿ ಗುಡ್, ರಿಜಿಡಿಟಿ, ಎವ್ರಿಥಿಂಗ್ ಈಸ್ ಗುಡ್, ಬಟ್ ದ ಪ್ರೈಸ್ ಈಸ್ ಹೆವಿ. It has produced 2,800 cars. How many cars? 2,800 cars produced in the year 1958. After 2,800 cars, it has stopped manufacturing. Stopped manufacturing. Why? Because there is no sale. Even the car is good, exclusive, super, everything is good, but it has stopped the manufacturing. Why? Because there is no demand. ಯಾಕೆ ಡಿಮ್ಯಾಂಡ್ ಇಲ್ಲ? ಬಿಕಾಸ್ ಆಫ್ ದ ಪ್ರೈಸ್ ಈಸ್ ಹೆವಿ, ನೋಬಡಿ ಈಸ್ ಬೈಯಿಂಗ್. ಸೊ ದಟ್ ಈಸ್ ಆಲ್ಸೋ ಎ ಮ್ಯಾಟರ್ ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್ ದ ಪ್ರಾಡಕ್ಟ್. ದಟ್ ಈಸ್ ಕಾಲ್ಡ್ as what? Business analysis. In business analysis they are going to do all these things. So next, product development. In product development we are going to use geometric modeling. We are going for a geometric modeling, simulation, prototype 1, prototype 2, like that. We are start manufacturing until the final product is coming. This is called as what? Product development. Process planning. Then in process planning, how we want to manufacture, which are the process, maybe turning use ಮಾಡ್ತೀವಾ, milling use ಮಾಡ್ತೀವಾ, ಅಥವಾ ಬೇರೆ ಯಾವ್ದಾದ್ರು ಯೂಸ್ ಮಾಡ್ತೀವಾ, like that. All these processes are going to be involved. So next, manufacture the product. By using these process, manufacture the product. Here we are going to tell heat treatment ಎಷ್ಟು ಇರಬೇಕು, hardness ಎಷ್ಟು ಇರಬೇಕು, all these things are going to be studied over here.
ಮ್ಯಾನುಫ್ಯಾಕ್ಚರ್ ದ ಪ್ರಾಡಕ್ಟ್, ದೆನ್ ಮಾರ್ಕೆಟ್ ದ ಪ್ರಾಡಕ್ಟ್. ಮ್ಯಾನುಫ್ಯಾಕ್ಚರ್ ಮಾಡಬೇಕು, ನೆಕ್ಸ್ಟ್ ಮಾರ್ಕೆಟ್ ಮಾಡಬೇಕು ಪ್ರಾಡಕ್ಟ್. ಸೊ ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ವೇರಿ ದ these are the steps involved in product design. So next the same procedure ಈಗೆಲ್ಲ ಹೇಳ್ತು. ಫಸ್ಟ್ ಹೇಳಿದ್ನಲ್ಲ ಚಾರ್ಟು, ದಟ್ ಈಸ್ ಆಲ್ಸೋ ಪ್ರಾಡಕ್ಟ್ ಡಿಸೈನ್. ಸೆಕೆಂಡ್ ಹೇಳಿದ್ನಲ್ಲ, ದಟ್ ಈಸ್ ಆಲ್ಸೋ ಎ ಪ್ರಾಡಕ್ಟ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಜನರಲಿ ಐ ಪ್ರಿಫರ್ ದಿಸ್ ಲೇಔಟ್ ಈಸ್ ವೆರಿ ಗುಡ್ ಫಾರ್ ಎಕ್ಸ್ಪ್ಲೈನಿಂಗ್ ದ ಪ್ರಾಡಕ್ಟ್ ಡಿಸೈನ್. ನೀವೇನಾದ್ರು ಎಕ್ಸಾಮಲ್ಲಿ ಈ ಫಿಗರ್ ಹಾಕಿದರೆ 100% ದೇ ವಿಲ್ ಗಿವ್ ದ ಮಾರ್ಕ್ಸ್. ಓಕೆ, ಸೊ ವಾಟ್ ಡು ಯು ಮೀನ್ ಬೈ ಅ ಪ್ರಾಡಕ್ಟ್ ಡಿಸೈನ್, ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಾಡಕ್ಟ್ ಡಿಸೈನ್ ಅಂತ ಏನಾದ್ರು ಬಂತಂದರೆ ಯು ಕ್ಯಾನ್ ರೈಟ್ ದಿಸ್ ಲೇಔಟ್. ಫಸ್ಟ್ ಏನು ಮಾಡಬೇಕಂದ್ರೆ ವಿ ವಾಂಟ್ ಟು ಐಡೆಂಟಿಫೈ ದ ಪ್ರಾಬ್ಲಮ್. ವಿ ವಾಂಟ್ ಟು ಐಡೆಂಟಿಫೈ ದ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ದ ಫಿಗರ್. ಪ್ಲೀಸ್ ಮ್ಯೂಟ್ ಯುವರ್ ಮೈಕ್. ನನಗೆ ಆ್ಯಕ್ಚುಲಿ ಹೇಳ್ಬೇಕು. You can see this figure. Somebody is throwing a tent. Somebody is throwing a tent. So what is that idea ಅಂತ ಕೇಳಿದ್ರೆ ಅವನಿಗೊಂದು ಐಡಿಯಾ ಬಂದಿದೆ. ಏನಪ್ಪ ಐಡಿಯಾ ಬಂದಿದೆ ಅಂದರೆ ಒಂದು ಟೆಂಟ್ ಹಾಕ್ತಾರೆ. ಟೆಂಟ್ ಹಾಕಬೇಕಾದ್ರೆ ಇಟ್ ವಿಲ್ ಟೇಕ್ಸ್ ಎ ಟೈಮ್ ಆಫ್ ಒಂದು 10 ನಿಮಿಷದಿಂದ 15 ನಿಮಿಷ ಬೇಕು ಒಂದು ಟೆಂಟ್ ಹಾಕಬೇಕಂದ್ರೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅವರು, ದೇ ಹ್ಯಾವ್ ಪ್ಲ್ಯಾಂಡ್ ಇನ್ ಸಚ್ ಎ ವೇ ದಟ್ ಸುಮ್ಮನೆ ಮೇಲ್ಗಡೆ ಎಸ್ತು ಬಿಟ್ರೆ ಕೆಳಗಡೆ ಬರೋದ್ರೊಳಗಡೆ ಟೆಂಟು ಆಗಬೇಕು. ಅದು ಮೇಲ್ಗಡೆ ಎಸ್ತು ಬಿಡ್ತಾರೆ, ಅದು ಕೆಳಗಡೆ ಹೋಗಿ ಬರೋದ್ರೊಳಗಡೆ ಸ್ಪ್ರಿಂಗ್ ಓಪನ್ ಆಗಬೇಕು. ಸ್ಪ್ರಿಂಗ್ ಓಪನ್ ಆಗಿ ಕರೆಕ್ಟಾಗಿ ಕೆಳಗಡೆ ಬಂದು ಕುತ್ಕೊಂಡ ತಕ್ಷಣ ಏನಾಗಬೇಕು, ಟೆಂಟ್ ಆಗಿಬಿಡಬೇಕು. ದಿಸ್ ಈಸ್ ದ ಐಡಿಯಾ. ಯಾಕಿದು ಪ್ರಾಬ್ಲಮ್ಮು? ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ. ಕಸ್ಟಮರ್ ಏನು ಕೇಳ್ತಿದ್ದಾರೆ, ನಾವು ಎಲ್ಲರೂ ಹೋಗಿರ್ತೀವಿ ಹೊರಗಡೆ, 15 ಮಿನಿಟ್ಸ್ ಆಫ್ ಟೈಮ್ ಆರ್ 20 ಮಿನಿಟ್ಸ್ ಆಫ್ ಟೈಮ್ ಇಸ್ ರಿಕ್ವೈರ್ಡ್ ಫಾರ್ ಡಿಟ್ಯಾಚಿಂಗ್ ದ ಟೆಂಟ್. ಟೆಂಟ್ ಹಾಕಬೇಕಂದ್ರೆ 15ರಿಂದ 20 ನಿಮಿಷ ಬೇಕಾಗಿದೆ ನಮಗೆ. ವಿ ಡೋಂಟ್ ವಾಂಟ್ ಟು ವೇಸ್ಟ್ ದಟ್ ಮಚ್ ಟೈಮ್. ಇಮಿಡಿಯೇಟ್ಲಿ ಜಸ್ಟ್ ಲೈಕ್ ಎನ್ ಅಂಬ್ರೆಲಾ ಇಟ್ ಶುಡ್ ಟೆಂಟ್ ಓಪನ್ ಆಗಿಬಿಡ್ಬೇಕು ನಮಗೆ ಅಂತ ರಿಕ್ವೈರ್ಮೆಂಟ್ ಹೇಳ್ತಾ ಇರ್ತಾರೆ ಕಸ್ಟಮರ್ಸು. ಆ ಥರ ರಿಕ್ವೈರ್ಮೆಂಟ್ ಹೇಳಿದಾಗ ಏನಾಗುತ್ತೆ, ದ ಕಂಪನಿ ವಿಲ್ ಟೇಕ್ ದಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಕೇಳುತ್ತೆ. ಐಡೆಂಟಿಫಿಕೇಷನ್ ಆಫ್ ದ ಪ್ರಾಬ್ಲಮ್ ಅದು ನೀಡ್, ಅದು ಕಸ್ಟಮರ್ ನೀಡ್. ಅದು ಆ ಕಸ್ಟಮರ್ ನೀಡ್ನ ಏನು ಮಾಡ್ತಾರೆ, ದೇ ಸ್ಟಾರ್ಟ್ ಜನರೇಟಿಂಗ್ ಐಡಿಯಾಸ್. ಇದು ಯಾವ್ಯಾವ ಥರ ಮಾಡ್ಬೋದು. ವಿ ಕ್ಯಾನ್ ಯೂಸ್ ದ ಅಂಬ್ರೆಲಾ ಟೆಕ್ನಿಕ್, ಆರ್ ವಿ ಕ್ಯಾನ್ ಯೂಸ್ ದ ಪ್ಯಾರಾಚೂಟ್ ಟೆಕ್ನಿಕ್, or we can use ಈ ಇನ್ಫ್ಲೇಷನ್ ಟೆಕ್ನಿಕ್. ಪ್ರೆಷರ್ ಹಾಕಿ ಹೊಡೆದ್ಬಿಟ್ಟ ತಕ್ಷಣ ಏನಾಗುತ್ತೆ, ಬಲೂನ್ ಟೆಕ್ನಿಕ್ ಆಗುತ್ತೆ, ಬಲೂನಲ್ಲಿ ಓಪನ್ ಆಗುತ್ತಲ್ಲ, ಆ ಥರ ಮಾಡ್ಬೋದು ನಾವು. ಸೊ ದೀಸ್ ಆರ್ ಡಿಫ್ರೆಂಟ್ ಐಡಿಯಾಸ್ ಆರ್ ಅವೈಲಬಲ್ ವಿತ್ ದ ಕಂಪನಿ. ಅವೆಲ್ಲ ಐಡಿಯಾಸ್ನ ಎಲ್ಲ ತೊಗೊಂಡ್ಬಿಡ್ತಾರೆ. ದೀಸ್ ಆರ್ ಐಡಿಯಾ ಬಂದ್ಬಿಡ್ತು. ಹೆಂಗೆ, ಒಂದು ಪ್ಯಾರಾಚೂಟಲ್ಲಿ ಓಪನ್ ಆಗುತ್ತಲ್ಲ ಹಂಗೆ ಮಾಡೋಣ ಅಂತ ಹೇಳ್ತಾರೆ. ಇನ್ನೊಂದು ಹೆಂಗೆ ಹೇಳ್ತಾರೆ, ಅಂಬ್ರೆಲಾ ಆಗುತ್ತಲ್ಲ ಆ ಥರ ಮಾಡೋಣ ಅಂತಾರೆ. ಇನ್ನೊಂದು ಹೆಂಗೆ ಹೇಳ್ತಾರೆ, ಜಸ್ಟ್ ಬ್ಲೌ ಹೊಡೆದ್ಬಿಡೋದು, ಬ್ಲೌ ಹೊಡೆದ ತಕ್ಷಣ ಏನಾಗಬೇಕು, ಟೆಂಟ್ ಆಗಬೇಕು ಅಂತ ಹೇಳ್ತಾರೆ. ಇವೆಲ್ಲ ಹೇಳಿದ ತಕ್ಷಣ ವಿ ಡೋಂಟ್ ನೋ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ದೀಸ್ ಆರ್ ಐಡಿಯಾಸ್ ಅಷ್ಟೇ. ಐಡಿಯಾ ಸಾವಿರಾರು ಜನ ಕೊಡ್ತಾರೆ, ಹೆಂಗೆ ಮಾಡಬೇಕು ಅಂತ ಕೊಡಲ್ಲ. ಆಲ್ ಪೀಪಲ್ ವಿಲ್ ರೆಡಿ ಟು ಗಿವ್ ದ ಐಡಿಯಾಸ್, ಬಟ್ ದೇ ಡೋಂಟ್ ನೋ ಹೌ ಟು ಡೂ ಇಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ದ ಫಸ್ಟ್ ಸ್ಟೆಪ್ ಈಸ್ ಐಡೆಂಟಿಫಿಕೇಷನ್ ಆಫ್ ದ ಪ್ರಾಬ್ಲಮ್. ಫಸ್ಟ್ ಸ್ಟೆಪ್ ಈಸ್ ವಾಟ್? ಐಡೆಂಟಿಫಿಕೇಷನ್ ಆಫ್ ದ ಪ್ರಾಬ್ಲಮ್. ಸೊ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ the problem first. Identification of the problem. Identification of the problem. After identifying the problem, I got the number of what? After identifying the problem, I got the ನಂಬರ್ ಆಫ್ ಐಡಿಯಾಸ್ ಬಂತು. ಆ ಐಡಿಯಾಸು ಈಸ್ ಇನ್ಫಾರ್ಮೇಷನ್ ಅವೈಲಬಲ್. ಫಾರ್ ಎಕ್ಸಾಂಪಲ್, ಹಿಂಗೆ ಟೆಂಟ್ನ ಮೇಲ್ಗಡೆ ಹೆಸರು ಪ್ಯಾರಾಚೂಟ್ ಆಗಬೇಕು, ಪ್ಯಾರಾಚೂಟ್ ಆಗಿ ಕೆಳಗಡೆ ಬಂದ ತಕ್ಷಣ ಏನಾಗಬೇಕು, ಟೆಂಟ್ ಆಗಬೇಕು. ಅದು ಹಾಗಕ್ಕೆ ನನಗೇನಾದ್ರು ಇನ್ಫಾರ್ಮೇಷನ್ ಇದೆಯಾ, ಹೆಂಗೆ ಮಾಡಬೇಕಂತ ಇನ್ಫಾರ್ಮೇಷನ್ ಇದೆಯಾ? ಇಫ್ ದ ಇನ್ಫಾರ್ಮೇಷನ್ ಈಸ್ ಅವೈಲಬಲ್, ದೆನ್ ಗೋ ಫಾರ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್. ಆ ಕೆಲಸ ಮಾಡ್ತಾ ಇದ್ದು ನಾವು ನೋಡ್ರಿ. ಇಫ್ ಇನ್ಫಾರ್ಮೇಷನ್ ಈಸ್ ನಾಟ್ ಅವೈಲಬಲ್, ದೆನ್ ಸರ್ಚ್ ಫಾರ್ ದ ಫೈಲ್ಸ್, R&D, ಪೇಟೆಂಟ್ಸ್, ಲೈಬ್ರರಿ, ಬುಕ್ಸ್ ಎಲ್ಲ ಓದಿಬಿಟ್ಟು ವೇರ್ ದರ್ ಇಸ್ ಅ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿರಿ. ಇನ್ಫಾರ್ಮೇಷನ್ನ ಟೆಂಟ್ ಆಗಬೇಕು, ಮೇಲ್ಗಡೆ ಎಸ್ತಾಗ ಕೆಳಗಡೆ ಬಂದಾಗ ಟೆಂಟ್ ಆಗಬೇಕು, ಅಥವಾ ಅಂಬ್ರೆಲಾ ಥರ ಟೆಂಟ್ ಆಗಬೇಕು, ಅಥವಾ ಬ್ಲೌ ಹೊಡೆದ್ರೆ ಟೆಂಟ್ ಆಗಬೇಕು. ಈ ಥರ ನನಗೆ ಐಡಿಯಾ ಬಂದಿದೆ, ಹೆಂಗೆ ಮಾಡೋದು?
ಆ ಥರ ಆಗಬೇಕಂದ್ರೆ ಕೆಲಸ ಆಗುತ್ತಾ, ಇದೆಯಾ ಇನ್ಫಾರ್ಮೇಷನ್, ನಿಮ್ಗೆ ಇನ್ಫಾರ್ಮೇಷನ್ ಇದ್ದರೆ ದೆನ್ ಗೋ ಡೂ ಇಟ್. ಇಫ್ ನಾಟ್, ಸರ್ಚ್ ದ ಫೈಲ್ಸ್, ಗೋ ಫಾರ್ R&D, ಪೇಟೆಂಟ್ಸ್, ಲೈಬ್ರರಿ, ಬುಕ್ಸ್ ಹುಡುಕ್ರಿ. ನೆಕ್ಸ್ಟ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂದರೆ ಏನು? ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂದರೆ ಏನು? ನನಗೆ ಟೆಂಟ್ ಆಗಬೇಕು, ಕೆಲಸ ಏನಾಗಬೇಕು, ಮೇಲ್ಗಡೆ ಹೆಸರು ಕೆಳಗಡೆ ಬಿದ್ದದ್ದು ಏನಾಗಬೇಕು, ಟೆಂಟ್ ಆಗಬೇಕು. ಶೇಪ್, ಆ ಶೇಪ್ಗೆ ರೀಚ್ ಆಗಬೇಕು ನನಗೆ. ಟೈಮ್ ಎಷ್ಟಾಗಬೇಕು, ವಿತಿನ್ 2 ಮಿನಿಟ್ಸಲ್ಲಿ ಆಗಬೇಕು ಅದು. ದೀಸ್ ಆರ್ ಕಾಲ್ಡ್ ಆಸ್ ವಾಟ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್. ಅಂದರೆ ಕೆಲಸ ಏನಾಗಬೇಕು ನಾನು ಮಾಡಿದ್ದಕ್ಕೆ, ಇದು ಐಡಿಯಾದಿಂದ ಏನು ಕೆಲಸ ಆಗಬೇಕು, ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್. ಸೊ ಈ ಫಂಕ್ಷನಲ್ ರಿಕ್ವೈರ್ಮೆಂಟ್ಸು ಮತ್ತು ಐಡಿಯಾ ಆ್ಯಂಡ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ತೊಗೊಂಡು ನಾನು ಏನು ಮಾಡ್ತೀನಿ, ಐಡಿಯಾ ಪ್ಲಸ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಇವೆಲ್ಲ ಬಂದಿರ್ತಾವಲ್ಲ, ಇನ್ಫಾರ್ಮೇಷನ್, ಐಡಿಯಾ ಪ್ಲಸ್ ಇನ್ಫಾರ್ಮೇಷನ್ ಇವೆಲ್ಲ ತೊಗೊಂಡು ನಾನು ಏನು ಮಾಡ್ತೀನಿ ಅಂದರೆ, ಐ ಆಮ್ ಗೋಯಿಂಗ್ ಟು ಮೇಕ್ ಎ ಕಾನ್ಸೆಪ್ಟ್. ಐ ಆಮ್ ಗೋಯಿಂಗ್ ಟು ಕಾನ್ಸೆಪ್ಟ್ ಫಾರ್ಮುಲೇಷನ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಮೇಕ್ ಕಾನ್ಸೆಪ್ಟ್ ಫಾರ್ಮುಲೇಷನ್. ಐ ಆಮ್ ಗೋಯಿಂಗ್ ಟು ಮೇಕ್ ಎ ಕಾನ್ಸೆಪ್ಟ್ ಫಾರ್ಮುಲೇಷನ್. ಕಾನ್ಸೆಪ್ಟ್ ಅಂದರೆ ಇಟ್ ಈಸ್ ಅ ಡಾಟಾ ಈಸ್ ಅವೈಲಬಲ್, ಹೌ ಟು ಮೇಕ್ ದ ಡಾಟಾ ಈಸ್ ಅವೈಲಬಲ್, ವೇರ್ ಇಟ್ ಈಸ್ ಅವೈಲಬಲ್ ಅಂತ ಗೊತ್ತಿರುತ್ತೆ, ಹೆಂಗೆ ಮಾಡಬೇಕಂತ ಗೊತ್ತಿರುತ್ತೆ. ವೆನ್ಲಿ ಲಿಟ್ಲ್ ಬಿಟ್ ಆಫ್ ಡಾಟಾ ಈಸ್ ನಾಟ್ ಅವೈಲಬಲ್, ನಮ್ಗೆ ಅಷ್ಟೇ ಸ್ವಲ್ಪ ಮಟ್ಟಿಗೆ ನಮಗೆ ಡಾಟಾ ಗೊತ್ತಿರಲ್ಲ ಅಷ್ಟೇ. ಆಲ್ಮೋಸ್ಟ್ ಆಲ್ ಡಾಟಾ ಈಸ್ ಗೋಯಿಂಗ್ ಟು ಬಿ ಕಲೆಕ್ಟೆಡ್ ಇನ್ ಅ ಕಾನ್ಸೆಪ್ಟ್ ಫಾರ್ಮುಲೇಷನ್. ನೆಕ್ಸ್ಟ್ ಈಸ್ ಅ ಪ್ರಿಲಿಮಿನರಿ ಮೆಟೀರಿಯಲ್ ಆ್ಯಂಡ್ ಪ್ರೋಸೆಸ್ ಸೆಲೆಕ್ಷನ್. ಆಫ್ಟರ್ ಕಾನ್ಸೆಪ್ಟ್ ಫಾರ್ಮುಲೇಷನ್ ಆಯಿತು, ಹೆಂಗೆ ಮಾಡಬೇಕು, ಏನೇನು ಮಾಡಬೇಕು ಅಂತ ಎಲ್ಲ ಗೊತ್ತಾಯ್ತು ನಮಗೆ. ಈ ಥರದ ಮೆಟೀರಿಯಲ್ ಹಾಕಬೇಕು ಅಂತ ಗೊತ್ತಿರಲ್ಲ, ಕಾನ್ಸೆಪ್ಟ್ ಅಷ್ಟೇ ಗೊತ್ತಾಯಿರುತ್ತೆ ಹಿಂಗೆ ಯೂಸ್ ಮಾಡಬೇಕು ಅಂತ. ಆವಾಗ ನಮಗೆ ಎಲ್ಲ ಗೊತ್ತಾದಮೇಲೆ ವಿಲ್ ಗೋ ಫಾರ್ ಪ್ರಿಲಿಮಿನರಿ ಮೆಟೀರಿಯಲ್ ಆ್ಯಂಡ್ ಪ್ರೋಸೆಸ್ ಸೆಲೆಕ್ಷನ್. ಯಾವ ಪ್ರೋಸೆಸ್ಸಲ್ಲಿ ಮಾಡಬೇಕು ನಾವು ಹುಡುಕ್ತೀವಿ ಅದನ್ನು, ವಿಚ್ ಪ್ರೋಸೆಸ್ ವಿ ವಾಂಟ್ ಟು ಡೂ, ವಾಟ್ ಆರ್ ದ ಮೆಟೀರಿಯಲ್ ಪ್ರಾಪರ್ಟೀಸ್ ರಿಕ್ವೈರ್ಡ್. ಸೊ ಆಲ್ ದೀಸ್ ಆರ್ ಗೋಯಿಂಗ್ ಟು ಬಿ ಕಲೆಕ್ಟೆಡ್. ಆಫ್ಟರ್ ಆಲ್ ಕಲೆಕ್ಟೆಡ್, ಈಸ್ ಡಿಸೈನ್ ಫೀಸಿಬಲ್? ಕ್ವಶನ್ ಕೇಳ್ಕೊತೀವಿ ನಾವೇ, ವೆದರ್ ಡಿಸೈನ್ ಈಸ್ ಓಕೆ, ಫೀಸಿಬಲ್ ಮಾಡ್ಬೋದಾ? ಫೀಸಿಬಲ್ ಅಂದರೆ ಸಿಗ್ರಿಗೇಷನ್ ಮಾಡ್ಬೋದಾ ಕರೆಕ್ಟಾಗಿ, ಮತ್ತೇನು ಇಲ್ವಾ? ಇಫ್ ಇಟ್ ಈಸ್ ದೇರ್ ದೆನ್ ಗೋ ಫಾರ್ ಮಾಡಲಿಂಗ್ ಮಾಡಿರಿ, ಸಿಮ್ಯುಲೇಷನ್ ಮಾಡಿರಿ, ಪ್ರೋಟೋಟೈಪ್ ಮಾಡಿರಿ, ಎಕ್ಸ್ಪೆರಿಮೆಂಟಲ್ ವರ್ಕ್ ಮಾಡಿರಿ. ಮಾಡಿದ ಮೇಲೆ ರಿಸಲ್ಟು ನಮ್ಗೆ ಅಂದ್ಕೊಂಡಿದ್ದ ಥರ ಬರ್ತಾ ಇದೆಯಾ? ಮಾಡಲಿಂಗಲ್ಲಿ ಕಂಪ್ಯೂಟ್ರಲ್ಲಿ ಮಾಡ್ತೀವಿ ನಾವು, ಇಟ್ ಈಸ್ ನಾಟ್ ರಿಯಲ್. ಕಂಪ್ಯೂಟ್ರಲ್ಲಿ ಮಾಡ್ತೀವಿ, ಎಕ್ಸ್ಪೆರಿಮೆಂಟಲ್ ಮಾಡ್ತೀವಿ, ಸಿಮ್ಯುಲೇಷನ್ ಮಾಡ್ತೀವಿ, ಪ್ರೋಟೋಟೈಪ್ ಮಾಡ್ತೀವಿ, ನೋಡ್ತೀವಿ, ಓ ನಮಗೆ ಬೇಕಾದ ರಿಸಲ್ಟ್ ಬರ್ತಾ ಇದೆ, ಫಂಕ್ಷನಲ್ ರಿಕ್ವೈರ್ಮೆಂಟ್ ರೀಚ್ ಆಗ್ತಾ ಇದೆ. ಫಂಕ್ಷನಲ್ ರಿಕ್ವೈರ್ಮೆಂಟ್ ಅಂದ್ರೇನು? ಮೇಲ್ಗಡೆ ಹೆಸ್ರೆ 2 ಮಿನಿಟ್ಸ್ ಒಳಗಡೆ ಒಂದು ಟೆಂಟ್ ಆಗ್ತಾ ಇದೆ ಅಂದರೆ ಏನು ಮಾಡ್ತೀನಿ ನಾನು, ಒಂದು ಪ್ರೋಟೋಟೈಪು ಸಣ್ಣದು ಏನಾದ್ರು ಒಂದು ಡಿಸ್ಕ್ ಥರ ಮಾಡಿರ್ತೀನಿ, ಡಿಸ್ಕ್ ಥರ ಎಸ್ಬಿಡ್ತೀನಿ. ನೀವೆಲ್ಲ ಟಾಯ್ಸ್ ಎಲ್ಲ ನೋಡಿರ್ಬೋದು, ಮೇಲ್ಗಡೆ ಥ್ರೋ ಮಾಡ್ತಿದ್ದಂಗೆ ಕೆಳಗಡೆ ಬಂದು ಬೀಳ್ತವೆ, ಟೆಂಟ್ ಥರನೇ ಬಂದು ಬೀಳ್ತವೆ. ಯು ಹ್ಯಾವ್ ಒಬ್ಸರ್ವ್ ದಟ್ ಒನ್. ಆ ಥರದವು ನಾನು ಮಾಡಿ ಟ್ರೈ ಮಾಡ್ತೀನಿ. ಮಾಡಿದ ಮೇಲೆ ನಾನು ದೊಡ್ಡದು ಮಾಡೋಕ್ಕೆ ಹೋಗಬೇಕು. ಓಕೆ, ದ ರಿಸಲ್ಟ್ಸ್ ಆರ್ ಕಮಿಂಗ್ ಔಟ್, ಸೊ ದ್ಯಾಟ್ ದೆನ್ ಐ ಕ್ಯಾನ್ ಫ್ರೀಸ್ ದ ಡಿಸೈನ್ನ ನಾನು ಏನು ಮಾಡ್ತೀನಿ ಅವಾಗ ಫ್ರೀಸ್ ಮಾಡ್ತೀನಿ. ಫ್ರೀಸ್ ಮಾಡಿ ಇವ್ಯಾಲ್ಯೂಯೇಟ್ ದ ಸೊಲ್ಯೂಷನ್. Evaluate the solution. Evaluate the solution with the functional requirements. ಸೊಲ್ಯೂಷನ್ ಯಾವ್ದಾರ ಮಾಡಿಕೊಡ್ರಿ, ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಮೇಲೆ ಇವ್ಯಾಲ್ಯೂಯೇಟ್ ಮಾಡಿಕೊಡ್ರಿ. ಇದು ಮಾಡ್ಕೋಬೇಕಾದ್ರೆ ಟೇಕ್ ದ ಹೆಲ್ಪ್ ಫ್ರಮ್ ದ ಸೇಲ್ಸ್ ಪರ್ಸನ್ಸ್. ಯಾಕೆ ಅಂದರೆ ಒಂದು ಎಸ್ತಿರೋದು ಕೆಳಗಡೆ ಬಂದು ಟೆಂಟ್ ಆಗ್ತಾ ಇದೆ ಅಂದರೆ ಸೇಲ್ಸ್ ಪರ್ಸನ್ಗಳು ನೋಡಿರ್ತಾರೆ, ಅದನ್ನು ಕಸ್ಟಮರ್ ಥರ ಮಾತಾಡಿರ್ತಾರೆ ಅವರು. ಈಸ್ ಇಟ್ ಓಕೆ, ಕಸ್ಟಮರ್ಗೆ ಈ ಥರ ಮಾಡಿದ್ರೆ ನಿಮ್ಗೆ ಓಕೆನಾ ಅಂತ ಅವ್ನು ಕೇಳಿರ್ತಾನೆ ಸೇಲ್ಸ್ ಪರ್ಸನ್ ಹೋಗಿ. ಆ ಕಸ್ಟಮರಿಂದ ಫೀಡ್ಬ್ಯಾಕ್ ಬಂದಿರುತ್ತೆ ಆಲ್ರೆಡಿ. ಆ ಫೀಡ್ಬ್ಯಾಕ್ನ ನಿಮ್ಗೆ ಯಾರಿಗೆ ಕೊಡ್ತಾನೆ? ಡಿಸೈನ್ ಇಂಜಿನಿಯರಿಗೆ ಕೊಟ್ಟಿರ್ತಾನೆ. ಇಲ್ಲ ಹೌದಪ್ಪ ಸರಿ ಅಂದರೆ ಸರಿ ಅಂತ ಕೊಟ್ಟಿರ್ತಾನೆ, ಇಲ್ಲ ಅಂದರೆ ಇಲ್ಲಪ್ಪ ಸರಿ ಇಲ್ಲ ಅಂತ ಕೊಟ್ಟಿರ್ತಾನೆ. ಸರಿ ಇಲ್ಲ ಅಂದರೆ ನೆಕ್ಸ್ಟು ವಾಪಸ್ ಹೋಗಿ ರಿವ್ಯಾಲ್ಯೂಯೇಷನ್ ಮಾಡಬೇಕು. ಇಫ್ ಇಟ್ ಇಸ್ ಅಕ್ಸೆಪ್ಟಬಲ್ ಡಿಸೈನ್, ಅಕ್ಸೆಪ್ಟಬಲ್ ಆಯಿತಾ, ಎಸ್ ಗೋ ಫಾರ್ ಇಟ್, ಮುಂದುವರಿಯಿರಿ. ಇಫ್ ಇಟ್ ಇಸ್ ನೋ, ರಿವೈಸ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್. ಅಕ್ಸೆಪ್ಟಬಲ್ ಡಿಸೈನ್ ಆಗಲಿಲ್ಲ ಅದು, ಮತ್ತೆ ಫಂಕ್ಷನಲ್ ರಿಕ್ವೈರ್ಮೆಂಟ್ನ ಏನು ಮಾಡಿರಿ, ಚೇಂಜ್ ಮಾಡಿರಿ, ಡಿಸೈನ್ ಚೇಂಜ್ ಮಾಡಿರಿ. ನೆಕ್ಸ್ಟ್ ಡಿಸೈನ್ ಓಕೆ ಆಯ್ತಾ, ಡೀಟೇಲ್ ಡಿಸೈನ್ ಮಾಡಿರಿ, ಡ್ರಾಯಿಂಗ್ಸ್ ಮಾಡಿರಿ, ಡೀಟೇಲ್ ಡಿಸೈನ್ ಮಾಡಿರಿ, ಪಾರ್ಟ್ ಡ್ರಾಯಿಂಗ್ಸ್ ಮಾಡಿರಿ, ಎಲ್ಲ ಮಾಡಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕೊಡಿರಿ. ಡೀಟೇಲ್ ಡಿಸೈನ್ ಮಾಡಿರಿ, ಡೀಟೇಲ್ ಮೆಟೀರಿಯಲ್ ಯಾವಾಗ ಬೇಕು, ಪ್ರೋಸೆಸ್ ಯಾವಾಗ ಬೇಕು ಎಲ್ಲ ಹೇಳ್ಬಿಟ್ಟು ಡೀಟೇಲ್ ಚೇಂಜಸ್ ನೆಸಸರಿ ಹೇಳಬೇಕು. ನೆಕ್ಸ್ಟು ಬಿಲ್ ಆಫ್ ಮೆಟೀರಿಯಲ್ಸ್ ಕೊಡ್ರಿ. ಆಫ್ಟರ್ ಗಿವಿಂಗ್ ಆಲ್ ದೀಸ್ ಥಿಂಗ್ಸ್, bill of materials, then
ಮ್ಯಾನುಫ್ಯಾಕ್ಚರಿಂಗ್ ಮಾಡಿರಿ, ಕಸ್ಟಮರ್ನ ಕೊಡಿ. ನೆಕ್ಸ್ಟ್, ಇಫ್ ದ ಕಸ್ಟಮರ್ ಅಗೇನ್ ವಿಲ್ ಗಿವ್ ದ ಫೀಡ್ಬ್ಯಾಕ್, ಫೀಡ್ಬ್ಯಾಕ್ ಕೊಟ್ಟಾಗ ಇಫ್ ದ ಫೀಡ್ಬ್ಯಾಕ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಗೆ ಕರೆಕ್ಟಾಗಿದೆಯಾ ಅಂತ ನೋಡಿರಿ. ಇವ್ಯಾಲ್ಯೂಯೇಟ್ ದ ಸೊಲ್ಯೂಷನ್ ವಿತ್ ಫಂಕ್ಷನಲ್ ರಿಕ್ವೈರ್ಮೆಂಟ್. ಇಲ್ಲಿಗೆ ಬಂದು ಫೀಡ್ಬ್ಯಾಕ್ ಕೊಡ್ತಾನೆ ನಾನು. ಇಫ್ ಇಟ್ ಈಸ್ ಓಕೆ, ಎವ್ರಿಥಿಂಗ್ ಈಸ್ ಓಕೆ, ಯುವರ್ ಪ್ರಾಡಕ್ಟ್ ಈಸ್ ಸಕ್ಸೀಡೆಡ್ ಇನ್ ದ ಮಾರ್ಕೆಟ್ ಅಂತ. ಯುವರ್ ಪ್ರಾಡಕ್ಟ್ ಈಸ್ ಸಕ್ಸೀಡೆಡ್ ಇನ್ ದ ಮಾರ್ಕೆಟ್. ಇಫ್ ದ ಫೀಡ್ಬ್ಯಾಕ್ ಈಸ್ ರಾಂಗ್, ದೆನ್ ಅಗೇನ್ ಯು ವಾಂಟ್ ಟು ಈ ಫಂಕ್ಷನಲ್ ರಿಕ್ವೈರ್ಮೆಂಟ್ನ ಚೇಂಜ್ ಮಾಡಬೇಕು. ನೀವು ಮೇಲ್ಗಡೆ ಎಸ್ತಿದ್ದು ಕೆಳಗಡೆ ಬಂದು 10 ನಿಮಿಷ ಆದಮೇಲೆ ಟೆಂಟ್ ಓಪನ್ ಆಗ್ತಾಯಿದ್ರೆ ಇಟ್ಸ್ ಆಫ್ ನೋ ಯೂಸ್, ಇಮಿಡಿಯೇಟಾಗಿ ಓಪನ್ ಆಗಬೇಕು. ಲೈಕ್ ದಟ್ ವಿ ಆರ್ ಗೋಯಿಂಗ್ ಟು ಮೇಕ್ ದ ಪ್ರಾಡಕ್ಟ್ ಡಿಸೈನ್. ದೀಸ್ ಆರ್ ದ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ದ ಪ್ರಾಡಕ್ಟ್ ಡಿಸೈನ್. ಡಿಸೈನ್ ಸ್ಪೆಸಿಫಿಕೇಷನ್ಸ್ ಆ್ಯಂಡ್ ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ ಅಂದರೆ ಏನಪ್ಪ ಅಂದರೆ, ಎ ಡಿಸೈನರ್ ಕಮ್ಯುನಿಕೇಟ್ ಹಿಸ್ ಐಡಿಯಾಸ್ನ ಕಮ್ಯುನಿಕೇಟ್ ಮಾಡ್ತಾನೆ. ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಕಮ್ಯುನಿಕೇಟ್ ಮಾಡ್ತಾನೆ, ಹೆಂಗೆ ಅಂದರೆ ಇನ್ ದ ಥ್ರೂ ಡ್ರಾಯಿಂಗ್ಸ್. ಏನಾದ್ರು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ವಿ ನೀಡ್ ವಾಟ್, ಡ್ರಾಯಿಂಗ್ ಬೇಕಾಗಿರೋದು ನಮಗೆ. ವಿತೌಟ್ ಡ್ರಾಯಿಂಗ್ ವಿ ಕಾಂಟ್ ಮ್ಯಾನುಫ್ಯಾಕ್ಚರ್, ಬಿಕಾಸ್ ಆನ್ ಇಂಜಿನಿಯರ್ ಆಲ್ವೇಸ್ ಕಮ್ಯುನಿಕೇಟ್ ವಿತ್ ಶಾಪ್ ಫ್ಲೋರ್ ಪರ್ಸನ್ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ. ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾನೆ ಅಂದರೆ ಥ್ರೂ ಡ್ರಾಯಿಂಗ್ಸ್ ಓನ್ಲಿ. ಅವ್ನು ಬಂದು ಹೇಳೋಕ್ಕೆ ಹೋಗಲ್ಲ. ಯು ವಿಲ್ ಸೆಂಡ್ ದ ಡ್ರಾಯಿಂಗ್ಸ್, ಬೇಸ್ಡ್ ಅಪಾನ್ ದ ಡ್ರಾಯಿಂಗ್ಸ್ ಸಂಬಡಿ ಶುಡ್ ಮ್ಯಾನುಫ್ಯಾಕ್ಚರ್ ಇಟ್. ಸೊ ಡ್ರಾಯಿಂಗ್ ಏನೇನು ತೋರಿಸ್ತವೆ, ನೀವು ಯಾವ ಸೈಜಿಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಯಾವ ಶೇಪ್ ಇರುತ್ತೆ, ಅದು ಡಿಫಿಕಲ್ಟ್ ಪಾರ್ಟ್ಸ್, ಸಬ್ ಅಸೆಂಬ್ಲೀಸ್ ಯಾವುದು, ಅಸೆಂಬ್ಲಿಗಳು ಯಾವ್ಯಾವು, ಒಂದು ಅಸೆಂಬ್ಲಿಗೆ ಎಷ್ಟು ಪಾರ್ಟ್ ಇರ್ತವೆ, ಆಲ್ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಶೋನ್ ಬೈ ಡ್ರಾಯಿಂಗ್ಸಲ್ಲಿ ತೋರಿಸುತ್ತೆ. ರಫ್ ಸ್ಕೆಚಸ್ ಮೇಡ್ ಡ್ಯೂರಿಂಗ್ ದ ಪ್ರೋಸೆಸ್ ಅದನ್ನು ತೋರಿಸುತ್ತೆ. ಪ್ರಾಡಕ್ಟ್ ಡಿಸೈನ್ ಆರ್ ಡ್ರಾಫ್ಟೆಡ್ ಇಂಟು ಇಂಜಿನಿಯರಿಂಗ್ ಡ್ರಾಯಿಂಗ್ಸ್. ಸೊ ಆಲ್ ದೀಸ್ ಇನ್ಫಾರ್ಮೇಷನ್ಸ್ ಆರ್ ಅವೈಲಬಲ್ ಇನ್ ದ ಡ್ರಾಯಿಂಗ್. ಸೊ ಡ್ರಾಯಿಂಗಲ್ಲಿ ಏನೇನಿರುತ್ತೆ ಅಂದರೆ ನೋಡಿರಿ, ಆ್ಯನ್ ಎಂಜಿನಿಯರಿಂಗ್ ಡ್ರಾಯಿಂಗ್ ಶುಡ್ ಇನ್ಕ್ಲೂಡ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್: ಕಾಂಪೊನೆಂಟ್, ಪಾರ್ಟ್, ನಂಬರ್ ಆ್ಯಂಡ್ ಡಿಸ್ಕ್ರಿಪ್ಷನ್. ದಿಸ್ ಈಸ್ ಒನ್ ಡ್ರಾಯಿಂಗ್ ಇದೆ ಅಂತ ಇಟ್ಕೊಳ್ರಿ. ಇಂಜಿನಿಯರಿಂಗ್ ಡ್ರಾಯಿಂಗು ಏನೇನಿರುತ್ತೆ ಅಂದರೆ ಕಾಂಪೊನೆಂಟ್, ಪಾರ್ಟ್ ನಂಬರ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಕಾಂಪೊನೆಂಟ್ ಪಾರ್ಟ್ ನಂಬರ್ ಅಂದರೆ ಅದು ನೋಡಿರಿ, ದಿಸ್ ಈಸ್ ದ ಕಾಂಪೊನೆಂಟ್ ಪಾರ್ಟ್ ನಂಬರ್. This is a part number or component part number. So this is available over here. Dimension from a common database to facilitate a setup. Dimension from a common database to facilitate setup. ಅಂದರೆ ನೋಡಿರಿ, ಡೈಮೆನ್ಷನ್ಗಳಿದಾವೆ 12, 35, 0.8, 1, 5, 6 ಎಲ್ಲ ಇದೆ ನೋಡಿರಿ. ಸೊ ಎಲ್ಲಿಂದ ಇದೆ, ದೇರ್ ಇಸ್ ಸಮ್ ಸರ್ಫೇಸ್, ಎಲ್ಲಿಂದ ಎಕ್ಸಾಕ್ಟ್ ನೋಡಿರಿ. ದಿಸ್ ಇಸ್ ಡಾಟಮ್ ಫೇಸ್ ಅಂತ ತೊಗೊಂಡಿದ್ದಾರೆ. ಈ ಫೇಸಿಂದಲೇ 35 ಕೊಟ್ಟಿದ್ದಾರೆ ನೋಡಿರಿ. ನೆಕ್ಸ್ಟ್ ಈ ಫೇಸಿಂದಲೇ ಎಲ್ಲಿ ಕೊಟ್ಟಿದ್ದಾರೆ, 22 ಕೊಟ್ಟಿದ್ದಾರೆ. ಈ ಫೇಸಿಂದಲೇ 12 ಕೊಟ್ಟಿದ್ದಾರೆ. ಲೈಕ್ ದಟ್ ಒಂದು ಡಾಟಮ್ ಸರ್ಫೇಸ್ನ ಇಟ್ಕೊಂಡು ಅಲ್ಲಿಂದ ರೆಫರೆನ್ಸ್ ತೊಗೊಂಡು ಎಲ್ಲದನ್ನೂ ಡೈಮೆನ್ಷನ್ಸ್ನ ಕೊಡ್ತಾರೆ. ಟಾಲರೆನ್ಸ್ ಆ್ಯಂಡ್ ಲಿಮಿಟ್ಸ್ ನೋಡಿರಿ, ಟಾಲರೆನ್ಸ್ ಕೊಟ್ಟಿದ್ದಾರೆ 50. ಏನು ಕೊಟ್ಟಿದ್ದಾರೆ, 50.00 ಪ್ಲಸ್ 0.00 ಮೈನಸ್ 0.1. ದಿಸ್ ಇಸ್ ದ ಟಾಲರೆನ್ಸ್ ದೇ ಹ್ಯಾವ್ ಗಿವನ್. ದಿಸ್ ಇಸ್ ಅವೈಲಬಲ್ ಇನ್ ದ engineering drawing. Material details and include specification, size and conditions. Material details ಯಾವ್ಯಾವ ಮೆಟೀರಿಯಲ್ ಇದಾವೆ ನೋಡಿರಿ, ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ. ಮೆಟೀರಿಯಲ್ ಯಾವ್ಯಾವು, ರೇಟೆಡ್ ವೋಲ್ಟೇಜ್ ಎಲ್ಲ ಮೆಟೀರಿಯಲ್ಸ್ಗಳಿದ್ದಾವೆ. ಕಂಡೀಷನ್ ನೋಡಿರಿ, ಯಾವ ಕಂಡೀಷನಲ್ಲಿ ಇರಬೇಕು, ರೆಸಿಸ್ಟೆನ್ಸ್ ಪರ್ ಫೇಸ್ 20 ಡಿಗ್ರಿ ಸೆಲ್ಸಿಯಸ್, 100 MPPS, 500 volts, ಲೈಕ್ ದಟ್. ಫಿನಿಶ್ ಡಿಸ್ಕ್ರಿಪ್ಷನ್ ಯಾವ ಥರ ಇರಬೇಕು, ಫಿನಿಶ್ ಡಿಸ್ಕ್ರಿಪ್ಷನ್ ನೋಡಿರಿ, ಇಲ್ಲಿ ತೋರಿಸಿ ಕೇಳಿದೆ ನೋಡಿರಿ. ವೆದರ್ ಇಟ್ ಶುಡ್ ಬಿ ಗ್ರೈಂಡ್ ಆಗಿರಬೇಕಾ, ಅಥವಾ ನರ್ಲಿಂಗ್ ಆಗಿರಬೇಕಾ, ಅಥವಾ ಲ್ಯಾಪಿಂಗ್ ಆಗಿರಬೇಕಾ, ಹೇಳ್ತೀವಲ್ಲ, ಇವೆಲ್ಲ ಇನ್ಫಾರ್ಮೇಷನ್ ಎಲ್ಲಿರುತ್ತೆ, ಡ್ರಾಯಿಂಗ್ ಶೀಟಲ್ಲಿ ಇರುತ್ತೆ. ಟೈಟ್ಲ್ ಬ್ಲಾಕ್ ನೋಡಿರಿ, ಸಿನೋಟೆಕ್ ಅಂತ ಐತಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ವಾಟ್, ಟೈಟ್ಲ್ ಬ್ಲಾಕ್. ಸ್ಕೇಲ್ ಆ್ಯಂಡ್ ಪ್ರೊಜೆಕ್ಷನ್. ಸ್ಕೇಲ್ ಅಂದ್ರೆ ನೋಡಿರಿ 2:1, 1:2 ಅಥವಾ ಡ್ರಾ ಮಾಡ್ಬೇಕಂತ ಹೇಳ್ತಿರಲ್ಲ ಡ್ರಾಯಿಂಗಲ್ಲಿ, ದಿಸ್ ಈಸ್ ಕಾಲ್ಡ್ ಆಸ್ ವಾಟ್, ಸ್ಕೇಲ್. ಆ್ಯಂಡ್ ಪ್ರೊಜೆಕ್ಷನ್. ಪ್ರೊಜೆಕ್ಷನ್ ಅಂದರೆ ಫಸ್ಟ್ ಆ್ಯಂಗಲ್ ಆರ್ ಥರ್ಡ್ ಆ್ಯಂಗಲ್. ಡೀಟೇಲ್ಸ್ ಆಫ್ ಎನಿ ಇನ್ಸ್ಪೆಕ್ಷನ್ ರಿಕ್ವೈರ್ಮೆಂಟ್ಸ್, ಎಲ್ಲೆಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕು, ವೆರಿ ಕಾಂಪ್ಲಿಕೇಟೆಡ್ ಪಾರ್ಟ್ಸ್ ಇರುತ್ತೆ, ಈ ಜಾಗ ಇನ್ಸ್ಪೆಕ್ಷನ್ ಮಾಡಬೇಕು ಅಂತಲೇ ಹೇಳಿರ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಮೆನ್ಷನ್ಡ್ ಇನ್ ದ ಇಂಜಿನಿಯರಿಂಗ್ ಡ್ರಾಯಿಂಗ್. ಇಫ್ ಯು ಕಮ್ ಫಾರ್ ದ ಸ್ಪೆಸಿಫಿಕೇಷನ್ಸ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡ್ರಾಯಿಂಗ್ ಆ್ಯಂಡ್ ಸ್ಪೆಸಿಫಿಕೇಷನ್ಸ್ ಅಂದರೆ, ಅದರ್ ದ್ಯಾನ್ ಫಿಸಿಕಲ್ ಡೈಮೆನ್ಷನ್ಸ್. ಅದರಲ್ಲಿ ಫಿಸಿಕಲ್ ಡೈಮೆನ್ಷನ್ಸ್ ಇದೆ. ಯಾವ ಫಿಸಿಕಲ್ ಡೈಮೆನ್ಷನ್ಸು, ದೀಸ್ ಆರ್ ಫಿಸಿಕಲ್ ಡೈಮೆನ್ಷನ್ಸ್. 0.8, 12, 35, 42, these are called as what, physical dimensions. Other than physical dimensions, whatever it may be, that is called as a specifications. So this is specification. 7 volts,
48, ಆಮೇಲೆ ಕಾಸ್ಟ್ ಐರನ್ ಅಂತ ಮೆಟೀರಿಯಲ್ ಹೇಳಿರ್ತಾರೆ. ಎಸ್, ದಟ್ ಈಸ್ ಅ ಸ್ಪೆಸಿಫಿಕೇಶನ್. ಸೊ ದ ಸ್ಪೆಸಿಫಿಕೇಶನ್ ಇಸ್ ರಿಗಾರ್ಡ್ ಆಸ್ ದ ಕೀ ಮ್ಯಾನುಫ್ಯಾಕ್ಚರಿಂಗ್ ಡಾಕ್ಯುಮೆಂಟ್. ಸ್ಪೆಸಿಫಿಕೇಶನ್ನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಾಕ್ಯುಮೆಂಟ್ ಕೀ ಆಗಿರುತ್ತೆ. ಬಿಕಾಸ್ ಡೈಮೆನ್ಷನ್ ಕೊಟ್ಟಿರ್ಬೋದು ಅವರು ಡ್ರಾಯಿಂಗಲ್ಲಿ. ಮೆಟೀರಿಯಲ್ ಯಾವುದು ಅಂತ ಕೊಡ್ತಾರೆ, ಇದನ್ನು ಪ್ಲಾಸ್ಟಿಕಲ್ಲಿ ಮಾಡೋಕ್ಕಾಗತ್ತಾ, ಐರನಲ್ಲಿ ಮಾಡಬೇಕಾ, ಡೈಮಂಡಲ್ಲಿ ಮಾಡಬೇಕಾ, ಯಾವುದ್ರಾಗ ಮಾಡಬೇಕು ಅಂತ ನಮಗೆ ಗೊತ್ತಿರಲ್ಲ. ದಟ್ ಈಸ್ specification. Industries producing single unit articles such as forging and drawings, but those industries which are assemblies need a complete part list to assist in buying, production and control and assembly. ಸೊ ಇದೇನಾಗುತ್ತೆ, ಸ್ಪೆಸಿಫಿಕೇಷನ್ ಕೊಟ್ಟಿರೋದ್ರಿಂದ ಅಸೆಂಬ್ಲಿ ಮಾಡಬೇಕಾದ್ರೆ ಸ್ಪೆಸಿಫಿಕೇಷನ್ ಕೊಟ್ಟಿರೋದ್ರಿಂದ ನಾವು ಯಾವ ಪಾರ್ಟ್ನ ಎಲ್ಲಿಂದ ತರಿಸ್ಕೋಬೇಕು, ಯಾವ್ಯಾವ ಪಾರ್ಟ್ ತರಿಸ್ಕೊಂಡು ಅಸೆಂಬಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸ್ಪೆಸಿಫಿಕೇಷನ್ ಇನ್ಕ್ಲೂಡ್ಸ್ ಕಂಡೀಷನ್ ಆಫ್ ಟೆಸ್ಟಿಂಗ್. ಟೆಸ್ಟಿಂಗ್ ಅಂದರೆ ಹೀಟ್ ಟ್ರೀಟ್ಮೆಂಟ್ ಹೆಂಗೆ ಮಾಡಬೇಕು ಹೇಳುತ್ತೆ. ಹಾರ್ಡ್ನೆಸ್ ಎಷ್ಟು ಕೊಡಬೇಕು ಹೇಳುತ್ತೆ. ದೀಸ್ ಆರ್ ಕಾಲ್ಡ್ ಆಸ್ ವಾಟ್ ಸ್ಪೆಸಿಫಿಕೇಷನ್ಸ್. ಎಫಿಷಿಯನ್ಸಿ ಆಫ್ ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ ಎಷ್ಟಿರಬೇಕು. ಸೈಟ್ ಟೆಸ್ಟಿಂಗ್ ಆ್ಯಂಡ್ ಕಮಿಷನಿಂಗ್ ಪ್ರೊಸೀಜರ್ ಅದನ್ನು ಹೇಳುತ್ತೆ ನೋಡಿರಿ. ಒಂದು ಮೆಟೀರಿಯಲ್ಲು ನಿಮ್ಮ ಜಾಗಕ್ಕೆ ತೊಗೊಂಬಂದು ಇಟ್ಟ ಮೇಲೆ ಯಾವ ಥರ ಕಮಿಷನಿಂಗ್ ಮಾಡ್ಕೋ, ಯಾವ ಥರ ಆಪ್ರೇಟ್ ಮಾಡಬೇಕು, ಟೆಸ್ಟ್ ಹೆಂಗೆ ಮಾಡ್ಕೋಬೇಕು, ಆಲ್ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಟೆಲ್ಡ್ ಬೈ ಸ್ಪೆಸಿಫಿಕೇಷನ್ಸ್. ಕ್ವಾಲಿಟಿ ಆಫ್ ಮೆಟೀರಿಯಲ್ ಆ್ಯಂಡ್ ಫಿನಿಶ್ ಎಕ್ಸೆಟ್ರಾ. ವಾಟ್ ಈಸ್ ದ ಕ್ವಾಲಿಟಿ ಆಫ್ ಮೆಟೀರಿಯಲ್, ಫಿನಿಶ್ ಹಿಂಗೆ ಹೇಳ್ತಿದಾರಲ್ಲ, ಸ್ಟಾರ್ ಟ್ರಯಾಂಗಲ್ ಮಾರ್ಕ್ ಹಾಕಿ ಹೇಳ್ತಾರೆ, 3 triangle marks, 4 triangle marks. This is called as what? Surface finish marks. So these are going to be indicated in the engineering drawing. So this is of today. Thank you.